ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತ್ ಪೆಟ್ಟಿ. ಒಂದು 2 ದಿನ ಹಿಂದೆ ಒಂದು ಕೇರೆ ಹಾವು, ಯಾವುದೋ ಒಂದು ಕೇರೆ ಹಾವು ಅಂತ ನಮ್ಮ ಗಿರೀಶ್ ಮಠನವರ ಹೆಸರೆತ್ತಿ ಕಾಲಿಂಗರ್ ಸರ್ಪದ ಮುಂದೆ ಬಂದು ನಿಂತು ಉಸ್ಕುಟ್ತಾ ಏ ಮುಟ್ಟಾಳ, ಏ ಮಟ್ಟಣ್ಣ, ಏನು ಧರ್ಮಸ್ಥಳ ಗ್ರಾಮದ SKDRDP ಅವರು 64,000 ಸಂಘ ರಚನೆ ಮಾಡಿದ್ದಾರೆ. ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಗೊತ್ತಾ? ಎಷ್ಟು ದೇವಸ್ಥಾನ ಉದ್ಧಾರ ಮಾಡಿದ್ದಾರೆ ಗೊತ್ತಾ? ಎಷ್ಟು ಬಡವರಿಗೆ ಎಜುಕೇಶನ್ ಕೊಟ್ಟರು ಗೊತ್ತಾ ಅಂತ ಬರೆದು ಕೊಟ್ಟರು. ಓದಿ ಹೇಳ್ಕೊಂಡು ಗುಸ್ಕುಟ್ದ ಆಯ್ತು. ಏನು ಈ ಕಾಲಿಂಗ ಸರ್ಪ, ಹೇ ನೀನು ಯಾವ ಲೆಕ್ಕ ಕಣೋ, ನಾನು ಶೂ ಅಂತೇಳಿ ಸಾಹಿತ್ಯ ಬದುಕಲಿ ಅಂತೇಳಿ ಸುಮ್ಮನೆ ಇದ್ರು ಅವರು. ನಾನಿವಾಗ ಹೇಳ್ತಾ ಇರೋದು ನೋಡಿ, ಅದ್ರ ಮಧ್ಯೆಯಲ್ಲಿ ಹೇಳ್ತಾ ಇರೋದೇನು ಅಂತ, ಹೆಣ್ಣು ಮಕ್ಕಳಿಂದ ಮಸಿ ಬೆಳೆಸ್ತೀನಿ ಅಂತ. ಮೊದಲು ಮಸಿ ಬೆಳೆಸೋ ಮುಂಚೆ ಏನು SKDRDP ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳಿ, ಆ ನಂತರ ಮಸಿ ಬೆಳೆಸಲಿಕ್ಕೆ ಬನ್ನಿ. ಮತ್ತೆ ಏನಾದರೂ ನಮ್ಮ ಹೋರಾಟಗಾರರಿಗೆ ಮಸಿ ಬೆಳೆಯುವ ಕೆಲಸ ನಾನು ಮಾಡಿದರೆ, ನಾವು ಮಸಿಯೆಲ್ಲ ಬೆಳೆಯೋದು ರಕ್ತದಲ್ಲಿ ಮಸಿ ಬೆಳೆಯುತ್ತೀನಿ ನಾನು. ಅದನ್ನು ನಾನು ಸೈನಿಕರಿದ್ದಾಗ ನಾನು ಹೇಳಲ್ಲ, ನಾನು ಮಾಡ್ತಾ ಇರೋ ಕೆಲಸ ಹೇಳೋದು. ಮಾಡೋದನ್ನೇ ಹೇಳೋದು, ಹೇಳೋದನ್ನೇ ಮಾಡೋದು. ಗೊತ್ತಾಯ್ತಲ್ಲ? ಮತ್ತೆ ನೀ ದಕ್ಷಿಣ ಕನ್ನಡ ಕಾಲಿಡಲ್ಲ. ಮಸಿ ಬೆಳೆದ ನಂತರ ಮಸಿ ಬಳಿ, ಆಮೇಲೆ ನೋಡೋಣ. ನಮಗೆ ಕಾಣಿಸ್ತಾ ಇರೋದು ಮೇಲೆ ಆಕಾಶ, ಕೆಳಗೆ ಭೂಮಿ, ಮಧ್ಯದಲ್ಲಿ ಅತ್ಯಾಚಾರಿಗಳು ಮಾತ್ರ ಕಾಣಿಸ್ತಾ ಇದೆ, ಬೇರೆ ಯಾರು ಕಾಣಿಸ್ತಾ ಇಲ್ಲ. ನೆನಪಿಟ್ಕೋ. ಮಸಿ ಬಳಿ, ಆಮೇಲೆ ನೋಡೋಣ ಏನಾಗ್ತಾ ಅಂತ. ಮಸಿ ಬಳಿಯೋ ಮುಂಚೆ ಹೋಗಿ ಆ ಏನು SKDRDP ಏನು ನಡೀತಿದೆ ಅದರಲ್ಲಿ ಅಕ್ರಮ, ಅದನ್ನು ತಿಳಿದ ನಂತರ ಮಸಿ ಬಳಿಕೆ ಬಾಯಿಂದ ಈ ಮೂಲಕ ಆ ಕೇರೆ ಹಾವಿಗೆ ಜಯಂತ್ ಪೆಟ್ಟಿ, ಸೌಜನ್ಯ ಪರ ಹೋರಾಟಗಾರ ಜಯಂತ್ ಪೆಟ್ಟಿ ಹೇಳ್ತಾರೆ.